ಈ ದಿನ ಇವರು ಮಾರುಕಟ್ಟೆ ವಿಚಾರಗಳನ್ನ ತಿಳಿಸ್ತಾರೆ. ತುಂಬಾ ಸರಳವಾಗಿರುತ್ತೆ, ಕನ್ನಡದಲ್ಲಿ ಹೇಳುವಂತಹ ಮತ್ತೆ ಸ್ಪಷ್ಟವಾಗಿ ಮತ್ತೆ ಅಷ್ಟು ಅರ್ಥಪೂರ್ಣವಾಗಿ ಹೇಳುವಂತಹ ನಿಟ್ಟಿನಲ್ಲಿ ಕೃಪಾಲ್ ಸರ್ ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ಸುಮಾರು ಜನ ಫಲಾನುಭವಿಗಳು ಇದ್ದಾರೆ. ಯಾಕಂದ್ರೆ ಈ ಪುಸ್ತಕದಲ್ಲಿ ನೀವು ನೋಡಿದ್ರೆ ಇದರಲ್ಲಿ ತುಂಬಾ ಜನ ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದಾರೆ. ಕೆಲವರು ಹೇಳಿದ್ದಾರೆ, ನಾನು 3 ಲಕ್ಷದಿಂದ 2 ವರ್ಷದಲ್ಲಿ 3 ಲಕ್ಷ ಗಳಿಸಿದೆ ಅಂತ ಹೇಳಿದ್ದಾರೆ. ಹಾಗೆ ಸುಮಾರು ಜನ ನಾವು ಎಷ್ಟೋ ದುಡ್ಡುಗಳನ್ನ ನಾವು ಕಳ್ಕೊಂಡಿದ್ವಿ, ನಾವು ಷೇರು ಪೇಟೆಯಲ್ಲಿ ಹಾಕಿ ನಾವು ನಿಮ್ಮ ಪ್ರತಿದಿನದ ವಿಚಾರ ಮಂಟಪದಲ್ಲಿ ನಾವು ಕೇಳಿಸ್ಕೊಂಡು ನಾವು ಅದರಿಂದ ಲಾಭ ಮಾಡಿದ್ದೀವಿ ಅಂತ ಹೇಳಿದ್ವಿ. ಸೊ ಏನಾಗಿತ್ತು ಅಂದ್ರೆ ಈಗಿನ ಷೇರುಪೇಟೆ ವಿಚಾರ ಮಾಡಿದ್ರೆ ನಾವೆಲ್ಲರೂ ಅಷ್ಟೇ, ನಾನು ಕೂಡ ಅಷ್ಟೇ, ನಾನು ಬೇಗ ದುಡ್ಡು ಹಾಕಿ ದುಡ್ಡು ಮಾಡಬೇಕು ಅನ್ನೋ ಒಂದು ವಿಚಾರ ನನ್ನಲ್ಲೂ ಇದೆ. ನಾನು ಎಷ್ಟೋ ಕಳ್ಕೊಂಡಿದ್ದೀನಿ. ನಾನು ಇನ್ವೆಸ್ಟ್ಮೆಂಟ್ ಏನು ಗೊತ್ತಿಲ್ಲ, ಯಾವುದೋ ಒಬ್ರು ಫೋನ್ ಮಾಡಿಬಿಟ್ಟು ಸರ್ ಈ ತರ ಮಾಡಿ ಅಂತ. ಫಸ್ಟ್ 50,000 ಆಗ್ತದೆ ಸರ್, 50,000 ರೂಪಾಯಿದಲ್ಲಿ ಆಗಲ್ಲ, ಇನ್ನೂ 50,000 ರೂಪಾಯಿ ಹಾಕಿ, ಇನ್ನೂ 50,000 ರೂಪಾಯಿ ಯಾಕೆ 1.5 ಲಕ್ಷ ರೂಪಾಯಿ ಸುಮಾರು 4.5 ಲಕ್ಷ ರೂಪಾಯಿ ಹಾಕ್ಬಿಟ್ಟು ನಾನು ಅಲ್ಲಿ ನೋಡಿದೆ ಸಬ್ಸ್ಕ್ರಿಪ್ಷನ್ ಅಂತೇಳಿ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೇಳಿದಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಬಿ ಅಂತ ಒಂದು ನಿಯಂತ್ರಣ ಸಂಸ್ಥೆ ಇಲ್ಲ ಅಂದಿದ್ರೆ ನಮ್ಮ ಕಾಸುಗಳೆಲ್ಲ ಹೊಟ್ಟೋಗ್ಬಿಡೋದು. ನಾನು ಒಂದೇ ಮಾತು ಹೇಳಿದೆ, ಸೆಬಿಗೆ ಹೋಗಿ ನಾನು ನಿಮ್ಮ ಯಾರು ಹೇಳೋದು ನನಗೂ ಗೊತ್ತಿರಲಿಲ್ಲ. ಸೆಬಿ ಹೇಳಂತೆ ಸೆಬಿಯಿಂದ ನಾನು ವಸೂಲು ಮಾಡ್ಬೋದು ಅಂತೇಳಿ ನನಗೂ ಗೊತ್ತಿರಲಿಲ್ಲ. ಯಾರು ಇದೇ ಥರ ಹೇಳೋದು, ಸೆಬಿಯಿಂದ ವಸೂಲು ಮಾಡ್ಬೋದು, ನೀವು ಸೆಬಿ ಬರೀತೀನಿ ಅಂತ ಹೇಳಿ. ಸೆಬಿ ಬರೀತೀನಿ ಅಂತ ಹೇಳಿದ ತಕ್ಷಣ ನಾವು ಬಂದು ನನ್ನ 4.5 ಲಕ್ಷ ರೂಪಾಯಿಗೆ ಒಂದು ಬಾಂಡ್ ಪೇಪರ್ ಬರ್ಕೊಟ್ಟು ಇನ್ಸ್ಟಾಲ್ಮೆಂಟ್ 3 ಇನ್ಸ್ಟಾಲ್ಮೆಂಟ್ ತಿಳಿಸಿದ್ರು. ಆದರೆ ನಮ್ಮ ಕೃಪಾಲ್ ಅವರು ಯಾವತ್ತೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಇಂಥದಕ್ಕೆ ಮಾಡಿ ಅಂತ ಹೇಳಲ್ಲ. ಶೇರ್ನಲ್ಲಿ ನೀವು ಯಾವ ಶೇರಲ್ಲಿ ಯಾವ ರೀತಿ ಇದೆ, ಅಲ್ಲಿ ನಾವು ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಯಾರಿದ್ದಾರೆ, ಅಲ್ಲಿ ಯಾವಾಗ ನಮಗೆ ಡಿವಿಡೆಂಡ್ ಬರುತ್ತೆ, ಯಾವಾಗ ಬೋನಸ್ ಡಿಕ್ಲೇರ್ ಆಗುತ್ತೆ, ಈಗ ಪ್ರತಿಯೊಂದು ಅಂಶನ ಹೇಳಿ ಅದನ್ನ ನಮ್ಮ ವಿವೇಚನೆಗೆ ಬಿಟ್ಬಿಡ್ತಾರೆ. ಆದರೆ ಇಲ್ಲಿ ಬೇರೆ ಕಡೆ ಆ ಥರ ಇಲ್ಲ. ಈಗ ಪ್ರತಿನಿತ್ಯ ನಾನು ನೋಡ್ತಾ ಇರ್ತೀನಿ, ನಾನು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ನೋಡ್ತೀನಿ, ಬಟ್ ನಾನು ಕಡಿಮೆ ಮಾಡಿದ್ದೀನಿ ಅದರಲ್ಲಿ. ಯಾಕಂದ್ರೆ ಒಂದ್ಸತಿ ದುಡ್ಡು ಕಳ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅದ್ರ ಬೆಲೆ ಎಷ್ಟು ಅನ್ನೋದು. ಯಾಕಂದ್ರೆ ಒಂದ್ಸತಿ ಕಳ್ಕೊಂಡ್ಮೇಲೆ ಗೊತ್ತಾಗೋದು, ಮತ್ತು ಶೇರ್ ಯಾಕೆ ಕೃಪಾಲ್ ಸರ್ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಕಳ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಮತ್ತು ಅವರಿಂದ ತುಂಬಾ ಜನ ಫಲಾನುಭವಿಗಳಿದ್ದಾರೆ, ತುಂಬಾ ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ. ಲಾಸ್ಟ್ ಟೈಮ್ ನಾನು ಒಂದು ಪ್ರೋಗ್ರಾಮ್ ಮಾಡಿದಾಗಲೇ ಹೇಳೋದು ಸರ್, ಆ ಪ್ರೋಗ್ರಾಮ್ಗೆ ಅವರೇ ವಾಲಂಟಿಯರ್ ಆಗಿ ಬಂದು ಹೇಳೋದು, ಸರ್ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ. ಅಂದ್ರೆ ಹೇಳೋದು, ನಾ ಷೇರುಪೇಟೆಯಿಂದ ಸರ್ ಇದರಿಂದ ಅಡ್ವೈಸಿಂದ ನಾನು ತುಂಬಾ ಒಳ್ಳೆ ದುಡ್ಡು ಮಾಡಿದ್ದೀನಿ ಅಂತ ಹೇಳಿದ್ರು. ಅಂದ್ರೆ ಬರೀ ದುಡ್ಡು ಮಾಡೋದಂತಲ್ಲ, ಇಲ್ಲಿ ಯಾವುದೇ ರೀತಿ ಮೋಸ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು. ಈ ಶೇರಿಗೆ ಹೋಗುತ್ತೆ, ಈ ಶೇರ್ ಆಗೋಗುತ್ತೆ, ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡಿ. ನಂಗೆ ಯಾವುದೋ ಒಂದು ಬಂತು, ನಾನು ಯಾವುದೋ ಕೇಳಿದೆ ಸರ್ನ, ಸರ್ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ, ಶೇರ್ ಕೇಳೇ ಇಲ್ಲ ಅಂತ ಹೇಳಿ ನಂಗೆ ಗೊತ್ತಿಲ್ಲ ಅಂದ್ಬಿಟ್ರು ಒಂದ್ಸರಿ. ಅದು ಅಲ್ಲಿ 1,008 ರೂಪಾಯಿನೋ ಅದು 800 ರೂಪಾಯಿ ಆಗುತ್ತೆ ಒಂದು ವರ್ಷದಲ್ಲಿ 6 ತಿಂಗಳಲ್ಲಿ ಅಂತ ಹೇಳೋದು. ಈ ರೀತಿಯೆಲ್ಲ ನಮಗೆ ತಪ್ಪು ಬರ್ತಾ ಇರುತ್ತೆ. ಈಗ ಜಾಲತಾಣದಲ್ಲಿ ಈ ಥರ ತುಂಬಾ ಬರ್ತಾ ಇರುತ್ತೆ, ನೀವು ನೋಡ್ತಾ ಇರ್ಬೋದು, ಆ ಥರದಲ್ಲಿ ತುಂಬಾ ಬರುತ್ತೆ. ಮತ್ತೆ ನೀವು ಬ್ರೋಕರ್ಸ್ನು ಅಷ್ಟೇ, ಇದರಲ್ಲಿ ಈ ಪುಸ್ತಕದಲ್ಲಿ ಇದೆ, ಬ್ರೋಕರ್ಸ್ಗಳು ಯಾರ್ಯಾರಿದ್ದಾರೆ, ಯಾವ ರೀತಿ ಒಳ್ಳೊಳ್ಳೆ ಬ್ರೋಕರ್ಸ್ಗಳ ಜೊತೆ ನೀವು ಮಾಡಬೇಕು, ವ್ಯವಹಾರಗಳು ಮಾಡಬೇಕು, ಇದರಲ್ಲಿದೆ. ಮತ್ತೆ ಅವ್ರು ಕೊಟ್ಟಿರೋ ಎಕ್ಸಾಂಪಲ್ ನೀವು ನೋಡಬೇಕು. ನೈಕಾ ಬಗ್ಗೆ ಎಕ್ಸಾಮ್ ಅನ್ನು ಕೇಳಿದಾಗ ಎಲ್ಲರೂ ಅನ್ಕೊಂತಾರೆ 1,000 ರೂಪಾಯಿ, ನನಗೆ ಕರೆಕ್ಟಾಗಿ ಎಕ್ಸಾಕ್ಟ್ ವ್ಯಾಲ್ಯೂ ಎಲ್ಲ ಹೇಳಲ್ಲ, ಬಟ್ ಎಷ್ಟೋ 1,000 ಇದ್ದಿದ್ದು ಶೇರು 240 ರೂಪಾಯಿ ಬಂದಾಗ ನಾನು ಅನ್ಕೊಂಡು ಇದೇನಿದು ಕಡಿಮೆ ಆಗೋಯ್ತಲ್ಲ ಅಂತ. ಬಟ್ ಬೋನಸ್ ಶೇರ್ ವಿತರಣೆ ಮಾಡಿರ್ತಾರೆ, ಬೋನಸ್ ಶೇರ್ ಜೊತೆ ವಿತರಣೆ ಮಾಡಿದ್ದನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಆ ಬೆಲೆ ಕಡಿಮೆ ಆಗಿಲ್ಲ. ಒಳ್ಳೆ ಕಂಪ್ನಿ ಶೇರ್ ಮಾಡಿದ್ರೆ ನಿಮ್ಗೆ ಯಾವತ್ತೂ ಲಾಸ್ ಆಗಲ್ಲ ಅಂತ. ಹಾಗೆ ಇದರಲ್ಲಿ ಮಣ್ಣಿನ ರೇಟಲ್ಲೇ ಪಡಿಬೇಕು. ಮಣ್ಣನ್ನ ಚಿನ್ನದ ರೇಟ್ ಕೊಟ್ಕೊಂಡ್ರೆ ಖಂಡಿತ ನಾವು ನಿಮ್ಮ ಸಂಪತ್ತು ವೃದ್ಧಿ ಆಗಲ್ಲ ಅಂತ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಯಾಕಂದ್ರೆ ಈಗ ಕೆಲವು ಕಂಪ್ನಿಗಳಲ್ಲಿ ನಿಮ್ದು ಶೇರ್ನ ನೀವು ಹೂಡಿದ್ಮೇಲೆ ಅದ್ರ ಬೆಲೆ ಜಾಸ್ತಿನೇ ಆಗೋದಿಲ್ಲ, ನಿಮಗೆ ಅಲ್ಲಿಗೆ ಸ್ನಾಗ್ನೇಟ್ ಆಗ್ಬಿಟ್ಟಿರುತ್ತೆ. ಅಂತ ಶೇರ್ಗಳಲ್ಲಿ ಬೆಲೆ ನೀವು ಇದು ಮಾಡಿದ್ರೆ ನಿಮ್ಮ ಸಂಪತ್ತು ಬೆಳೆಯಲ್ಲ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಚಿನ್ನನ ಮಣ್ಣಿನ ರೇಟಲ್ಲಿ ಪಡಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಎಕ್ಸಾಂಪಲ್ಗಳು ಕೊಡ್ತಾರೆ, ಯಾವ್ಯಾವ ರೀತಿ ನೀವು ಪಡಿಬೇಕು ಅಂತ. ಹಾಗೆ ಇದರಲ್ಲಿ ಕೆಲವು ಹೂಡಿಕೆಗಳು ವಿಧಾನಗಳು ಹೇಳಿದ್ರು, ಯುರೋಪಿಯನ್ ವಿಧಾನ, ಅಮೆರಿಕನ್ ವಿಧಾನ, ಹೀಗೆ ಹಲವಾರು ಉದಾಹರಣೆಗಳನ್ನ ಈ ಪುಸ್ತಕದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಪ್ರಕಾಶನಾಗೆ ಖಂಡಿತ ನಾನು ಮಾತಾಡ್ತಾನೆ ಇಲ್ಲ. ಯಾಕಂದ್ರೆ ಈ ಪುಸ್ತಕಗಳಲ್ಲಿ ನಾನು ಒಬ್ಬ ಲೇಖಕನಾಗೇ ಓದಿದ್ದು. ಈ ಪುಸ್ತಕನ ನನಗೆ ಕೊಟ್ಟಾಗ ಲೇಖಕನಾಗ ಒಬ್ಬ ಓದುಗನಾಗಿ ಓದಿದಾಗ ನಂಗೆ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ ಈ ಪುಸ್ತಕಗಳಲ್ಲಿ ಅಂದರೆ, ಬಿಗಿನರ್ಸ್ಗೆ ತುಂಬಾ ಅನುಕೂಲ ಆಗುವಂತಹ ಪುಸ್ತಕ ಇದರಲ್ಲಿದೆ. ಮತ್ತು ಅವರು ಚಾರ್ಟ್ಸ್ ಪೋಸ್ಟ್ಗಳು ಕೊಟ್ಟಿದ್ದಾರೆ, ಯಾವ್ಯಾವ ಬೆಲೆ ಯಾವ ರೇಟಲ್ಲಿ ಮಾರಾಟ ಆಯಿತು, ಯಾವ ರೀತಿ ಇದಾಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ನಮಗೆ ಸೊ ನಾವು ನಿರ್ಧಾರ ಮಾಡೋದಕ್ಕೆ, ಅಂದರೆ ನಾವು ಯಾವುದಾರ ಶೇರ್ ಪೇಟೆಯಲ್ಲಿ ಏನಾದರೂ ನಾವು ದುಡ್ಡನ್ನು ಮಾರಾಟ ಮಾಡಿದಾಗ ನಾವು ಯಾವ ರೀತಿ ಮಾರಾಟ ಮಾಡಬೇಕು, ಯಾವ ರೀತಿ ಹೂಡಿಕೆ ಮಾಡಬೇಕು, ಯಾವಾಗ ಮಾಡಬೇಕು, ಇವೆಲ್ಲಗಳನ್ನ ಇದರಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಸೊ ಇದನ್ನು ತೊಗೊಂಡು ಓದೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಈ ದಿನ ನಾನು ಇಲ್ಲಿ ಕರೆಸಿ ಈ ಪುಸ್ತಕ ನನ್ನ ಕೈಯಿಂದ ಮಾಡಿಸೋದಕ್ಕೆ ಹಾಗೂ ಇಲ್ಲಿ ಈ ವೇದಿಕೆಗೆ ಕರೆದು ನನಗೆ ಎರಡು ಮಾತನಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಕೃಪಾಲ್ ಸರ್ಗೆ ಹಾಗೂ ಷೇರುಪೇಟೆ ವಿಚಾರ ಮಂಟಪಕ್ಕೆ
ಇಷ್ಟು ಹೊತ್ತು ಹೇಳಿದೆ ಎಲ್ಲರಿಗೂ ನಿಮಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಖುಷಿ ಏನಂದರೆ ಸರ್ ಬಂದಿದ್ದಾರೆ, ಸೋಮೇಶ್ವರ್ ಸರ್ ಬಂದಿದ್ದಾರೆ. ಇವತ್ತು ನನ್ನ ಪುಸ್ತಕ ರಿಲೀಸ್ ಮಾಡಿ ನನಗೆ ಭಾಳ ಖುಷಿ ಆಯಿತು, ಸಂತೋಷ ಆಗ್ತಾ ಇದೆ. ಇವರು ಶ್ರೀಧರ್ ಸರ್ ಹೇಳಿದ್ರು, ಅವ್ರ ಮಾತಲ್ಲಿ ಪ್ರತಿಯೊಂದು ಇತ್ತು. ನೀವೇನಾದರೂ ಶೇರ್ ಮಾರ್ಕೆಟ್ ಏನಾದರೂ ನೀವೇನಾದರೂ ಸರಿಯಾಗಿ ಹೂಡಿಕೆ ಮಾಡಲಿಲ್ಲ ಅಂದರೆ ಘಟೋದ್ಗಜ ಥರ ನಿಮ್ಮ ಹಣನೆಲ್ಲ ತಿನ್ಬಿಡುತ್ತೆ. ಒಂದು ಪೈಸಾ ನೀವು ಬಿಡಲ್ಲ. ಅದೇ ನೀವು ವಿಚಾರಪೂರಿತವಾಗಿ ಏನಾದರೂ ಮಾಡಿದ್ರೆ ಖಂಡಿತ ಕುಬೇರನ್ ಥರ ನಿಮ್ಮನ್ನು ಇರುತ್ತೆ. ಅಷ್ಟು ಮಾತ್ರ ಹೇಳ್ಬೋದು. ಮತ್ತು ಆಸೆ ಇರಲಿ, ದುರಾಸೆ ಬೇಡ. ದುರಾಸೆ ಏನಾದರೂ ಮಾಡಕ್ಕೆ ಹೋದ್ರೆ ಖಂಡಿತ ನೀವು ದುಡ್ಡನ್ನು ಕಳ್ಕೊಂಡು. ಇವತ್ತು 5,000 ಮಾಡಿದ್ವಿ ಅಂದರೆ ಇನ್ನೊಂದು ಅರ್ಧ ಗಂಟೆ ಇನ್ನೊಂದು 1,000 ಮಾಡೋಣ, 10,000 ಮಾಡ್ಬೋದು, ಮೇಲೆ ಹೋಗ್ತಾ ಇದ್ದೇನೆ ಅಂತ ಹೋದರೆ ಖಂಡಿತ ಅದರಿಂದ ಕೆಳಗೆ ಬರುತ್ತೆ. ಅದೆಲ್ಲ ನಾನು ಮಾಡಿದ್ದೀನಿ. ನಾನು 10,000 ಮಾಡಿದಾಗ 15,000 ಮಾಡಿದವಾಗ ನಾನು 0 ಬಂದ್ಬಿಟ್ಟಿದ್ದೀನಿ. ಆ ರೀತಿಯೂ ಆಗಿದೆ. ಇವೆಲ್ಲ ಸೆಲ್ಫ್ ಎಕ್ಸ್ಪೀರಿಯನ್ಸ್. ಮತ್ತು ನೀವು ಬ್ರೋಕರ್ಸ್ ಮಾತನ್ನ ಯಾವತ್ತೂ ಕೇಳಕ್ಕೆ ಹೋಗ್ಬೇಡಿ. ಕೆಲವೊಂದು ಸಲ ತುಂಬಾ ರಾಂಗ್ ಆಗುತ್ತೆ. ಅವರು ಬ್ರೋಕರೇಜ್ಗೋಸ್ಕರ ನಿಮ್ಮನ್ನು ತುಂಬ ಯುಟಿಲೈಸ್ ಮಾಡ್ಕೊಳ್ತಾರೆ. 6,000 5,000 ಲಾಟ್ಗಳನ್ನ ತೊಗೊಂಡು ಕೇಳ್ತಾರೆ. ಅದು ನೀವು 30,000 ರೂಪಾಯಿ ಅಂದ್ರೆ ಒಂದು 10-15,000 ರೂಪಾಯಿ ನಿಮಗೆ ಇದೇ ಬಂದ್ಬಿಡುತ್ತೆ. 20-25,000 ರೂಪಾಯಿ ಬ್ರೋಕರೇಜೇ ಬಂದ್ಬಿಡುತ್ತೆ. ಆದ್ದರಿಂದ ಯಾವ ಮಾತು ಕೇಳಬೇಡಿ. ಷೇರು ಪೇರು ವಿಚಾರ ಮಂಟಪದಲ್ಲಿ ಸರಿಯಾದ ಮಾತುಗಳನ್ನು ಕೇಳಿ ಯಾವ ಶೇರು ಅವ್ರು ರೆಕಮೆಂಡ್ ಮಾಡೋದಿಲ್ಲ. ಅವ್ರ ವಿಚಾರಗಳು ಸತ್ಯವಾದ ವಿಚಾರಗಳನ್ನ ಹೇಳ್ತಾರೆ. ಅದನ್ನು ಇಟ್ಟುಕೊಂಡು ನೀವು ನಿಮ್ಮ ವಿವೇಚನದ ಮೂಲಕ ಮಾಡಿ. ಹಾಗೆ ಈ ಪುಸ್ತಕ ಒಳ್ಳೆಯ ಪುಸ್ತಕ. ಇಂಥ ಪುಸ್ತಕ ಕೊಡೋದಕ್ಕೆ ಮತ್ತೊಮ್ಮೆ ನಾನು ಕೃಪಾಲ್ ಸರ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹೇಳ್ಬಿಟ್ಟು ನಾನು ಮಾತನಾಡ್ತೀನಿ. ನಮ್ಮ ಷೇರು ಹೂಡಿಕೆ ಕಲಿ ತಿಳಿ ನಲಿ ಕೃತಿಯ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಶ್ರೀಯುತ ಮುದ ಹರಿಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳು. ಈಗ BSc ಇಂದ ಬಂದಿರುವಂತಹ ನಮ್ಮ ವಿನಯ್ ಅವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತನಾಡಬೇಕೆಂದು ಕೇಳ್ಕೊಳ್ತೀನಿ. ನಮಸ್ತೆ. ಶ್ರೀಯುತ ಸೆಂಥಿಲ್ ವೇಲನ್ ಅವ್ರು ಬರಬೇಕಿತ್ತು, ಕಾರಣಾಂತರದಿಂದ ಅವ್ರು ಬರಲಾಗಲಿಲ್ಲ. ಇವತ್ತು ಭಾನುವಾರದಂದು ಬಸವನಗುಡಿಗೆ ಎಷ್ಟು ಜನ ಯೂಶಲಿ ಬರೋದು ದೋಸೆ ತಿನ್ನಲಿಕ್ಕೆ. ಬಟ್ ಇವತ್ತು ಇಲ್ಲಿಗೆ ಎಲ್ಲರೂ ಬಂದಿದ್ದಾರೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಆಯ್ತು. ಈ ಕಾರ್ಯಕ್ರಮದ ಮೊದಲನೇದಾಗಿ ಕಾರ್ಯಕ್ರಮದ ಕಾರಣೀಭೂತರಾದ ಕೃಪಾಲ್ ಸರ್ ಅವರು ಕನಿಷ್ಠ 2 ತಿಂಗಳಿಂದ ಈ ಕಾರ್ಯಕ್ರಮ ನಡೆಸಲಿಕ್ಕಾಗಿ ನಮ್ಮೊಂದಿಗೆ ಚರ್ಚಿಸ್ತಿದ್ರು. ಸೊ ಅವರಿಗೆ ಇದರ ಸಕ್ಸಸ್ಗಾಗಿ ಶುಭಾಶಯಗಳು ತಿಳಿಸ್ತೀವಿ. ಮತ್ತೆ ಸಹಯೋಗ ನೀಡಿದ CDSL ಅವರಿಗೂ CP ಅವರಿಗೂ ಶುಭಾಶಯಗಳನ್ನು ತಿಳಿಸ್ತೀವಿ. ನಾನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಬ್ಯಾಂಗ್ಳೂರ್ ಆಫೀಸಲ್ಲಿ ಕಳೆದ 3 ವರ್ಷದಿಂದ ಪ್ರಾದೇಶಿಕ ಪ್ರಬಂಧಕನಾಗಿದ್ದೀನಿ. ಅದಕ್ಕೂ ಮುಂಚೆ ಸುಮಾರು 15 ವರ್ಷ ಬ್ರೋಕಿಂಗ್ ಕಂಪ್ನಿಲೇ ಅನುಭವ ಇದೆ. ಸೊ ಆಗ ನನ್ನ ಒಡನಾಟ ಅಥವಾ ಚರ್ಚೆಗಳು ಜಾಸ್ತಿ ಇನ್ವೆಸ್ಟರ್ಸ್ ಟ್ರೇಡರ್ಸ್ ಇಬ್ಬರೊಡನೆ ಆಗ್ತಿತ್ತು. ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ, ಬೇಕಾದ್ರೆ ನಾನು ಸಹ ಸೋಮಶೇಖರ್ ಸರ್ ಅದು ಮಾತು ಕೇಳಲಿಕ್ಕೆ ಕಾತರನಾಗಿದ್ದೇನೆ. ಇದು ಷೇರುಪೇಟೆ ಅನ್ನೋದೊಂದು ಸಾಗರ ಇದ್ದಂಗೆ. ಸಾಗರದಲ್ಲಿ ಎಲ್ಲರೂ ದುಂಕ್ತೀವಿ. ಯಾರದೋ ಉಪದೇಶ ಕೊಟ್ಟರು ಅಂತ ಟಿಪ್ಸ್ ಅನ್ನು ಟ್ಯೂಬ್ ಹಾಕೊಂಡು ಆರಿದ್ರೆ ಹೇಳ್ತೀವಷ್ಟೇ, ದಡ ಸೇರೋದಿಲ್ಲ. ಸೊ ಟಿಪ್ಸ್ ತಗೊಳ್ಳಿ, ದಯವಿಟ್ಟು ನಿಮ್ಮ ಕಡೆಯಿಂದ ಸ್ವಲ್ಪ ರಿಸರ್ಚ್ ಮಾಡಿ. ಓಕೆ, ನಿಮ್ಮ ಪ್ರಯತ್ನ ಇದ್ರೆ ಮಾತ್ರ ದಡ ಸೇರ್ಬೋದು, ಇಲ್ಲಾಂದ್ರೆ ತಳ ಸೇರ್ತೀವಿ. ಓಕೆ, ಸೊ ಇನ್ವೆಸ್ಟ್ಮೆಂಟ್ ಅನ್ನೋದು ಮುಖ್ಯ. ಸರ್ ಕೃಪಾಲ್ ಸರ್ ಹೇಳಿದ್ರು, ಆಗಾಗ ನಿಮ್ಮ ಪೊಸಿಷನ್ ಪೋರ್ಟ್ಫೋಲಿಯೋನ ರಿವ್ಯೂ ಮಾಡ್ತಾರೆ, ಆಗಾಗ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ತಾರೆ. ಯಾಕೆಂದ್ರೆ ಒಂದು ಇಂಗ್ಲಿಷ್ ನಲ್ಲಿ ಒಂದು ಪ್ರಾವರ್ಬ್ ಇದೆ, ಪ್ರೂಫ್ ಇನ್ ಪುಡಿಂಗ್ ಇಸ್ ಈಟಿಂಗ್ ಅಂತ. ಸೊ ನೀವು ಆಗಾಗ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡಿಕೊಂಡು ಪುನಃ ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ಹಲವಾರು ಒಳ್ಳೆ ಕಂಪನಿಗಳು ಬರ್ತಾ ಇರ್ತವೆ, ಅದ್ರ ಬಗ್ಗೆ ಅಧ್ಯಯನ ಮಾಡಿ ಇನ್ವೆಸ್ಟ್ ಮಾಡ್ತಾ ಹೋಗಿ. ಮಾರ್ಕೆಟ್ ಅಲ್ಲಿ ಯೂಶಲಿ ಯಾವಾಗಲೂ ಒಂದು ಸೈಕಲ್ ಮೇಲೆ ಕೆಳಗೆ ಆಗ್ತಾನೆ ಇರ್ತದೆ. ಮೇಲೆ ಹೋದಾಗ ಹೆಚ್ಚಿಗೆ ಖುಷಿ ಪಡಬೇಡಿ, ಕೆಳಗೆ ಬಂದಾಗ ಹೆಚ್ಚಿಗೆ ದುಃಖ ಪಡಬೇಡಿ. ಆ ಥರ ಯಾರಾದ್ರೂ ವ್ಯಕ್ತಿಯಾಗಿದ್ರೆ ದಯವಿಟ್ಟು ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತೀವಿ. ಅಷ್ಟೇ ಹೇಳಿ ನನ್ನ ಮಾತು ಇಲ್ಲಿಗೆ ನಿಲ್ಲಿಸ್ತೀನಿ. ಥ್ಯಾಂಕ್ ಯು.